ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಮನೆ ಸೈಟ್ ಹತ್ರ ಹೋಗ್ಬೇಕಿತ್ತು. ಅಲ್ಲಿ ಬಂದು ಇವತ್ತು ಕೆಲಸ ಅಷ್ಟಾಗಿ ಯಾವುದು ನಡೀತಿಲ್ಲ. ಏನೋ ಹಬ್ಬ ಅಂದ್ಬಿಟ್ಟೆಲ್ಲ ಕೆಲಸ ಮಾಡೋರೆಲ್ಲ ಉಳ್ಕೊಂಡಿದ್ದಾರೆ. ಒಬ್ಬರು ಏನೋ ಇದ್ರದ್ದು ಕಟ್ಟಬೇಕು ಅಂದ್ಬಿಟ್ಟು ಶಂಪ್ಗೆ ಬಂದಿದ್ರು. ಕಬ್ಬಣ ಕಟ್ತಾರಲ್ಲ ಅವರು, ಅವ್ರಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬಿಟ್ಟು ನಾನು ಮನೆಗೆ ಬಂದು ಬೆಳಗ್ಗೆನೇ ಹೋಗಿದ್ದೆ. ಅಲ್ಲಿಗೆ ಸ್ವಲ್ಪ ಇಟ್ಟಿಗೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ತಲೆ ಸ್ನಾನ ಎಲ್ಲ ಮಾಡಿ ನನಗೆ ಯಾಕೆ ಇವತ್ತು ಒಂಥರ ತಲೆ ಇಟ್ಕೊಂಡಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಆ ಕಡೆ ಈ ಕಡೆ ಸ್ವಲ್ಪ ಏನೋ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ನಲ್ಲಿ ಎಳಿಸ್ಬೇಕಾಯ್ತು ಅಂದ್ಕೊಂಡು ಸ್ವಲ್ಪ ಹಂಗೆ ನೋಡ್ತಾ ಇದ್ರೆ ಅದೆಲ್ಲ ಟೆನ್ಷನ್ಗೆ ತಲೆನೋವೇ ಬಂದಂಗೆ ಆಗೋಯ್ತು. ಮತ್ತು ಶೈಲು ಸುನಿಲ್ ಇಬ್ಬರು ಕೂಡ ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಅವ್ರದ್ದೇನೋ ಪ್ರಮೋಷನ್ ಮಾತಾಡಬೇಕು ಅಂದ್ಬಿಟ್ಟು, ಹಾಗಾಗಿ ಪಾಪನ ಮನೇಲೇ ಇರೋದ್ರಿಂದ ಪಾಪ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಸುನಿಲ್ ಕರ್ಕೊಂಡು ಬಿಟ್ಟೋದ್ರು. ಹಾಗೆಯೇ ಶೈಲು ಪಾಪ ಆಲ್ರೆಡಿ ಬೆಳಗ್ಗೆನೇ ಬೇಳೆ ಸಾಂಬಾರೆಲ್ಲ ಮಾಡಿಟ್ಟಿದ್ದಾಳೆ. ಬೆಳಗ್ಗೆ ತಿಂಡಿ ಬಂದ ಮನೆ ವೆಜಿಟೇಬಲ್ ಪಲಾವ್ ನಾನೇ ಇದು ಮಾಡಿದೆ, ಮೊಸರು ಬಜ್ಜಿ ಮಾಡಿ ವೆಜಿಟೇಬಲ್ ಪಲಾವ್ ಮಾಡಿದೆ. ಮತ್ತು ಶೈಲಿ ಬೇಳೆ ಸಾಂಬಾರು ಮಾಡಿಟ್ಟಿದ್ದಾಳೆ. ಮಮ್ಮಿ ಕಷ್ಟ ಆಗುತ್ತೆ ಪಾಪ ನೋಡ್ಕೊಂಡು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ರೈಸ್ ಮಾಡೋಕ್ಕಿಟ್ಟಿದ್ದೀನಿ. ಮತ್ತು ಅದ್ರ ಜೊತೆ ಸ್ವಲ್ಪ ಕಾಳು ಕೂಡ. ಸುನೀಲ್ ವಡೆ ಅಂದರೆ ಇಷ್ಟ ಅಲ್ವಾ? ಸುನೀಲ್ಗೂ ಇಷ್ಟ. ಆದರೆ ಸುನೀಲ್ ಬಂದಿದ್ದಾರೆ, ನಾವೇನು ಮಾಡ್ಕೊಂಡು ತಿಂತಿರ್ತೀವಿ. ನಮ್ಮಲ್ಲಿ ವಡೆ ಅಂದರೆ ಎಲ್ಲರಿಗೂ ಕೂಡ ಇಷ್ಟನೇ. ಸುನೀಲ್ಗೂ ಕೂಡ ತುಂಬ ಇಷ್ಟ ಇರೋದ್ರಿಂದ ಸೋಮವಾರ ನಾನ್ ವೆಜ್ ಏನಿರಲ್ಲ. ನೆನ್ನೆ ಆಲ್ರೆಡಿ ಅವ್ರು ಬಂದರು ಅಂತೇಳಿ ಬಿರಿಯಾನಿ ಮತ್ತು ಲಾಕಿ ಮಾಡಿದೆ, ಮತ್ತು ಮಟನ್ ಬಿರಿಯಾನಿ ಮಾಡಿದೆ, ಮಟನ್ ಗ್ರೇವಿ ಮಾಡಿಕೊಟ್ಟಿದೆ. ನೆನ್ನೆ ಸಂಜೆ ಎಲ್ಲ ಊಟ ಮಾಡಿದ್ರು. ಹಾಗಾಗಿ ಇವತ್ತು ವಡೆ ಮಾಡಿ ಬೇಳೆ ಸಾಂಬಾರು ಮಾಡಿದ್ದಾರೆ ಸೈಲ್ ಆಲ್ರೆಡಿ. ಅದೆಲ್ಲ ಸಾಂಬಾರು ಅದೇ ಇರುತ್ತೆ. ರೈಸ್ ಮಾಡಿಬಿಟ್ಟು ವಡೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಳು ನೆನೆಸಿದ್ದೀನಿ. ನನಗಂತೂ ಈ ಬಿಸಿಲಲ್ಲಿ ಡೈಲಿ ಇಲ್ಲಿಗೂ ಮನೆ ಹತ್ರ ಸೈಟ್ ಹತ್ರ ಓಡಾಡಿ ನೋಡಿ ಮಕ್ಕಳೆಲ್ಲ ಪಿಗ್ಮೆಂಟೇಷನ್ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಫುಲ್ ಪಿಗ್ಮೆಂಟೇಷನ್. ಇಲ್ಲಿ ಮೂಗು ಮೇಲೆ ಇಲ್ಲಿ ಎಲ್ಲ ಬಂದುಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಡೈರೆಕ್ಟ್ ಯಾರು ನನ್ನ ಮುಖ ನೋಡ್ಬಿಟ್ರೆ ಗುರ್ತಿಡಿಯಲ್ಲ, ಆ ರೇಂಜ್ಗೆ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಕೆಲಸ ಅಂತಂದರೆ ಓಡಾಡಲೇಬೇಕಾಗುತ್ತೆ. ಇದೆಲ್ಲ ಸರಿ ಹೋಗುತ್ತೆ. ಮೊದಲು ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋಣ ಅಂತ ಅಷ್ಟು ಇದಾಗ್ಬಿಟ್ಟಿದೆ ನನಗೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಸುನೀಲ್ ಬಂದಿರೋದ್ರಿಂದ ನಮಗೆಲ್ಲರಿಗೂ ಖುಷಿ ಇದೆ, ಶೈಲು ಖುಷಿ ಇದೆ, ಮಕ್ಕಳು ಖುಷಿ ಇದೆ. ನಿಮಗೆ ಗೊತ್ತಿರುತ್ತೆ ಸುನೀಲ್ ಬಂದರೆ ನಮ್ಮ ಮನೆ ಯಾವ ಥರ ಇರುತ್ತೆ, ಮನೆಯಲ್ಲಿರೋರಿಗೆಲ್ಲರಿಗೂ ಖುಷಿ ಅನ್ನೋದು ನಿಮಗೂ ಗೊತ್ತಿರುತ್ತೆ. ಯಾಕೆಂದರೆ ಯಾರು ನಾವು ಎಷ್ಟೇ ತಂದುಕೊಟ್ರು ಏನೇ ಮಾಡಿದ್ರು ಕೂಡ ಅವ್ರ ಗಂಡ ಅವ್ರ ಮಕ್ಕಳಿಗೆ ತಂದೆ ಪ್ರೀತಿ ಮಾಡ್ದಂಗೆ ಯಾರ ಕೈಲೂ ಕೂಡ ಆಗೋದಿಲ್ಲ. ಅವ್ರ ಮುಖದಲ್ಲಿ ಅವಾಗಲೇ ಖುಷಿ ಬರೋದು. ನಾನು ಆದಷ್ಟು ಶೈಲನ್ನ ಮಕ್ಕಳನ್ನ ಖುಷಿಯಿಂದ ಇಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಶೈಲಿಗೆ ನಿಜವಾಗ್ಲೂ ಹೇಳ್ಕೋಬೇಕು ಅಂದರೆ ಸುನೀಲ್ ಬಂದಾಗ ಬರೋ ಅವಳು ಸ್ಮೈಲು, ಅವಳಿರೋ ರೀತಿ, ಅವರು ಹೋದ್ಮೇಲೆ ನಿಜವಾಗ್ಲೂ ಅವರು ಒಂದು 6 ತಿಂಗಳಾಗ್ಬೋದು 3 ತಿಂಗಳಾಗ್ಬೋದು ಅವ್ರು ಬರೋವರೆಗೂ ಅವಳ ಮುಖದಲ್ಲಿ ಅಷ್ಟು ಖುಷಿ ಸಂತೋಷನ ನಾನು ನೋಡೋದೇ ಇಲ್ಲ. ಅದೇ ನನಗೆ ಒಂದು ಬೇಜಾರು. ಏನೋ ಮಾಡೋಕ್ಕಾಗಲ್ಲ, ಅವರು ಆರ್ಮಿಯಲ್ಲಿ ಡ್ಯೂಟಿಲಿದ್ದಾರೆ ಅಂತಂದಮೇಲೆ ಪಾಪ ಅವರು ಅಲ್ಲಿ ಹೆಂಡತಿ ಮಕ್ಕಳು ಬಿಟ್ಟು ಕಷ್ಟಪಡ್ತಾ ಇರ್ತಾರೆ. ಇಲ್ಲೂ ಕೂಡ ನನ್ನ ಮಗಳು ಮತ್ತು ಮಕ್ಕಳು ಎಲ್ಲ ಮಕ್ಕಳ ತಂದೆ ನೋಡಬೇಕು ಅನ್ನೋ ಆಸೆ ಇರುತ್ತೆ. ಹೆಂಡತಿಗೆ ಗಂಡ ಯಾವಾಗಲೂ ಮನೇಲಿರಬೇಕು, ಅವ್ರ ಕಷ್ಟ ಸುಖ ಎಲ್ಲ ನೋಡ್ಕೊತಿರ್ಬೇಕು ಅನ್ನೋ ಆಸೆ ಇರುತ್ತೆ. ಅಂದರೆ ನಮ್ಮ ಯೋಧರಿಗಂತೂ ಅವ್ರು ಮಾಡೋ ಕೆಲಸ ಅಂದರೆ ಗೊತ್ತೇ ಇರುತ್ತಲ್ವ. ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ನೀವೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ನೋಡ್ಕೊಂಡು ಬನ್ನಿ. ಓನಮ್ಮ ಪರಮ್ಗೌಡ್ರು ಎದ್ದುಬಿಟ್ರು. ಪರಮ್ಗೌಡ್ರು ಎದ್ದುಬಿಟ್ಟು ಅವ್ರ ಅಮ್ಮ ಬೇಕು ಅಂತ ಅಳೋದು ಆ ಥರ ಏನೂ ಮಾಡೋದಿಲ್ಲ ನಮ್ಮ ಪರಮ್ಗೌಡ್ರು. ಅಂದರೆ ಇವಾಗ ತಾನೇ ಎಲ್ಲ ಊಟ ತಿನ್ನಿಸ್ಬಿಟ್ಟು ಹೋಗಿಲ್ಲಲ್ವ, ಆರಾಮಾಗಿ ಆಟ ಆಡ್ತಾರೆ. ಸ್ವಲ್ಪ ನೀರೇನಾರು ಕೊಟ್ಟರೆ ಕುಡ್ಕೊಂಡು ಇನ್ನೂ ಹಸಿನ ಹಾಲು ಅದೇನೋ ರೂಢಿ ಮಾಡಿಲ್ಲ ಅವನಿಗೆ. ಅವ್ರ ಅಮ್ಮನ ಹತ್ರ ಹಾಲು ಕುಡಿತಾನೆ. ಮತ್ತು ಅನ್ನ ಮತ್ತು ಕಡ್ದ್ರಾಗಿ ಇಟ್ಟು ಎಲ್ಲ ತಿನ್ನಿಸ್ತೀವಲ್ವ, ಇವಾಗ ತಿಂದಿದ್ದಾನೆ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ಅವ್ನು ಹೊಟ್ಟೆ ಹೆಸ್ರು ಮಾತ್ರ ಮತ್ತು ನೀರೆಲ್ಲ ಕುಡಿಸಿ ಸ್ವಲ್ಪ ಊಟ ಎಲ್ಲ ತಿನ್ನಿಸ್ಬಿಟ್ರೆ ಸರಿ ಆಗ್ತಾನೆ. ಅಲ್ಲಪ್ಪ ಅಳೋದಲ್ಲ, ಇಲ್ಲಲ್ಲಪ್ಪ ಇಲ್ಲ ಅಮ್ಮ ಬೇಕು ಅಂತ ಅಳೋಲ್ಲ. ಮತ್ತು ಇವನು ಏನು ಮಾಡ್ತಾನೆ ಗೊತ್ತಾ, ಡೈಪರ್ ಹಾಕಿದ್ರೆ ಸುಸ್ಸು ಮಾಡಲ್ಲ. ಇವಾಗ ಡೈಪರ್ ಹಾಕೋದು ಬಿಟ್ಬಿಟ್ಟಿದ್ದೀವಿ. ನೈಟ್ ಅಂತೂ ಮಾಡ್ಕೊಳ್ಳೋದೇ ಇಲ್ಲ. ನೈಟ್ ಮಲಗಬೇಕಾದ್ರೆ ಅವನು ಚಡ್ಡಿಗೆಲ್ಲ ಸುಸ್ಸು ಮಾಡಿರ್ತಾನೆ ಮಲ್ಕೋಬೇಕಾದ್ರೆ. ಆಮೇಲೆ ಅದೆಲ್ಲ ತೆಗೆದುಬಿಡ್ತು ಅಂದರೆ ಬೆಳಗ್ಗೆ ಅವನು 7 ಗಂಟೆಗೆ ಹೇಳಿ 8 ಗಂಟೆಗೆ ಹೇಳಿ ಅಲ್ಲಿವರೆಗೂ ಸುಸ್ಸು ಮಾಡಲ್ಲ. ಮತ್ತು ಬೆಳಗ್ಗೆ ಎದ್ದ ಮೇಲಂತೂ ಕಡಿಮೆ ಅಂದರೆ ಒಂದು 30ರಿಂದ 40 ಪ್ಯಾಂಟು ಚಡ್ಡಿ ಆಯ್ತವೆ. ಡೈಪರ್ ಹಾಕಿರೋದು ಡೈಪರ್ಗೆ ಒಂದು ಚೂರು ಸುಸ್ಸು ಮಾಡಲ್ಲ. ಮತ್ತು ಚಡ್ಡಿ ಹಾಕಿದ್ರಂತೂ ಪದೇ ಹಾಕಿದ ತಕ್ಷಣ ಸುಸ್ಸು ಮಾಡಿಬಿಡ್ತಾರೆ. ಅದು ಮಕ್ಕಳ ಅಭ್ಯಾಸ ಅನ್ನಂಗಿದೆ. ಇವನು ಮಾಡೋದಂಗೆ. ಅಲ್ಲಪ್ಪ ಮಮ್ಮಂಗೆ ಕಾಲ್ ಮಾಡೋಣ ನಾವು ಬಿಡುವ. ಅದಕ್ಕೆ ಹೇಳೋದು ಮಕ್ಕಳಿಗೆ ತಾಯಿನೂ ಇರಬೇಕು ಹತ್ರದಲ್ಲಿ ಅಂತ. ನೋಡಿ ಅವನು ಎದ್ದ ಮೇಲೆ ಅವ್ನ ಫೇಸ್ ನೋಡಿ ಹೇಗಿದೆ, ಡೊಲ್ಲಾಗಿ. ಅದೇ ಅವ್ರ ಅಮ್ಮ ಇದ್ದಿದ್ರೆ ಸ್ಮೈಲ್ ಮಾಡಿಬಿಡ್ತಿತ್ತು. ನನ್ನ ಕೂಸು ಸ್ಮೈಲ್ ಮಾಡ್ತಿತ್ತು, ಈಗ ಮಾಡಿಬಿಡ್ತು ಹಂಗೆ. ನಮ್ಮ ಪರಮ್ ಕರ್ಕೊಂಡೆ ನೋಡಿ ವಡೆ ಹಿಟ್ಟಿಗೆಲ್ಲ ಆಡಿಸ್ಕೊಂಡು ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ. ಇನ್ನು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಬೇಕು. ಇವ್ನು ನೋಡಿ
ವಾಕರ್ಲ್ಲಿ ಆಟ ಆಡ್ತಿದ್ದಾನೆ. ಪರ ಪರ ಅಂತ ಆಟ ಆಡ್ತಾಯಿದ್ದೆ. ನನ್ನ ಕೂಸು ಅಲ್ವಾ, ನನ್ನ ಮುದ್ದು ಕೂಸು ಕಣಪ್ಪ ಇದು. ಯಂತ್ರ ಇಟ್ಕೊಂಡು ಆಟ ಆಡ್ತಾಯಿದ್ದೆ ಅದ್ರ ಯಂತ್ರನ. ಚಿನ್ಮರಿ ಮಮ್ಮ ಪಪ್ಪ ಎಲ್ಲಿ? ಮಮ್ಮ ಪಪ್ಪ ಬೇಡವಾ ಈಗ? ಸುಮ್ಮನೆ ಎದ್ದ ತಕ್ಷಣ ಹಿಂಗೆ ಆಟ ಆಡೋದೆ. ಅವರು ಇವರು ಯಾರನ್ನೂ ಕೇಳಲ್ಲ ನೋಡಿ. ಅಲ್ಲ, ನನಗೇನು ಸಿಕ್ಕತ್ತೆ ಅದರಲ್ಲೆಲ್ಲ ಹಿಂಗೆ ಆಟ ಆಡೋದು. ಇದೆಲ್ಲ ತೆಗೆದುಬಿಟ್ಟು ಅವನ್ನೆಲ್ಲ ಕಿತ್ಕೊಳ್ಳೋದು, ಮುಖಕ್ಕೆಲ್ಲ ಗುದ್ಕೊಳ್ಳೋದು ಹಂಗೆ ಮಾಡ್ತಾಯಿದ್ದ. ಆಮೇಲೆ ಸೌಂಡ್ ಬರೆಸ್ತಾಯಿದ್ದ. ಎನಿ ಟೈಮ್ ಅದ್ರಾಗೆ ಹಾಕ್ಬಿಟ್ರೆ ಕೊಯ್ 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 ಅನ್ನೋ ಸೌಂಡ್, ಹಂಗಾಗಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ, ಅದು ಎತ್ತಿಟ್ಬಿಟ್ಟಿದ್ದೀವಿ. ಈಗ ನೋಡಿ ಅವನಿಗೆ ಈ ಥರ ಬಟ್ಟೆ ತಗೊಂಡು ಮುಚ್ಕೋಬೇಕು ಮುಖನ. ನೋಡಿ ಈಗ ಮುಚ್ಕೊಳ್ತಾನೆ. ಎತ್ಕೋಬೇಕಾ? ಎತ್ಕೋಬೇಕಂತ ಎತ್ಕೊತಿದ್ದಾನೆ. ಬಾ ಬಾ ಒತ್ಕೋಬೇಕು ಮನೆ. ಆಯಿತು ಮನೆ ಎತ್ಕೋತೀನಿ. ಒಬ್ಬ ಓಹೋ ಟೆಡ್ಡಿ ಬರ್ತಾರ. ನೀನಾ ಒಂದು ಫುಲ್ ಓದ್ತಾ ನೀನು ಕಲಿಬೇಕು. ನನಗೆ ಫುಲ್ ಓದ್ಬಿಟ್ಟು ಫುಲ್ ಓದ್ಬಿಡು. ಯಾಕೆ ಎಲ್ಲ ಓದ ನೋಡೋಣ. ನೀನು ಹಂಗೆ ನೀನು ಕಲ್ಸ್ಕೊಡ್ತೀಯ ಅದ ಅವನಿಗೆ ಎಲ್ಲ ಓದ್ಬಾರ್ದು ಮಗನೆ ಅಂತ ಮಗನೆ ಅಂತ. ಏನು ಮಾಡ್ತೀರಿ ನೀವು? ಅಪ್ಪ ಅಮ್ಮ ಬೈತೀನಿ ಮಗನೆ, ಐತೀನಿ ಮಗನಿಗೆ. ಬರು ಇಲ್ಲಿ ನೋಡ, ಕೆಮ್ತಾ ಇದ್ದಾನೆ. ಕೆಮ್ಮು. ಇವ್ ನೋಡಿ ಫುಲ್ ಕತ್ಲು. ಸೂಪರ್. ಓನಾಯ್ತಮ್ಮ, ನಿದ್ದೆ ಮಾಡ್ಬೇಕಾ ನೀನು? ನಿದ್ದೆ ಮಾಡ್ಬೇಕಾ? ಹಾಯ್ ಬುಜ್ಜಿ, ಯಾಕೆ ಮತ್ತೆ ಹೊಸ್ಕೊಂಬಲ್ಕತ್ತಿದ್ಯಾ? ಯಾವನಂತ ಅದಕ್ಕೆ ಇವಾಗ ಹಾಕೊಳ್ಳೋದು ಬಿಡೋದಿಲ್ಲ. ನಿದ್ದೆ ಬರ್ತಿದೀಯಾ? ಸ್ಕೂಲ್ಗೆ ಹೋಗಲ್ವಾ? ಇವಾಗ ತಾನೇ ಇದ್ದ? ಮೂಗು ಕಟ್ಕೊಬಿಟ್ಟಿದೆ. ಫ್ಯಾನ್ ಗಾಳಿಗೆ ಸಿಕ್ಕಾಬಿಟ್ಟೆ ಶೆಕೆ ಇರೋದ್ರಿಂದ ನೆಲದ ಮೇಲೆ ಈ ರೀತಿ ಮಲ್ಗಾಯಿಸ್ಕೊಂಡು ನಾನು ಬುಜ್ಜಿ ಇಬ್ಬರು ಇಲ್ಲಿ ಕೆಳಗಡೆ ಮಲ್ಕೊಬಿಡ್ತೀವಿ. ಇನ್ನು ಯಾರು ಎದ್ದಿಲ್ಲ. ಖುಷ್ ಇವಾಗಂತೂ ಬೆಡ್ ಮೇಲೆ ಮಲಗೋಕ್ಕೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ನೆಲದ ಮೇಲೆ ಈ ಥರ ಕಡ್ಡಿ ಚಪ್ಪೆ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಕೆಳಗಡೆ ಮ್ಯಾಟ್ ಹಾಕ್ತೀವಿ. ಯಾಕಂದರೆ ಒಂಥರ ನೆಲೆಲ್ಲ ಟೈಲ್ಸ್ ಅಲ್ವ, ಹಾಗಾಗಿ ಅದು ಕೋಲ್ಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಕೆಳಗಡೆ ಮ್ಯಾಟ್ ಹಾಕ್ಬಿಟ್ಟು ಅದರ ಮೇಲೆ ಮಲ್ಲಿಗೆ ಹಾಯಿಸ್ಬಿಡೋದು. ಯಾರ್ಯಾದರೂ ಅಷ್ಟೇ, ಟೈಲ್ಸ್ ಆಗ್ಬೋದು, ಗ್ರಾನೈಟ್ ಆಗ್ಬೋದು, ಅದ್ರ ಮೇಲೆ ಹಾಗೇನು ಡೈರೆಕ್ಟ್ ಈ ಥರ ಮಲ್ಲಿಗೆ ಎಲ್ಲ ಹಾಯಿಸ್ಬಿಟ್ಟು ಮಲ್ಕೊಳ್ತು ಅಂದರೆ ಶೀತ ಆಗುತ್ತೆ, ಮತ್ತು ಬ್ಯಾಕ್ ಪೇನ್ ಎಲ್ಲ ತುಂಬಾ ಬರುತ್ತೆ. ಅದಕ್ಕೋಸ್ಕರ ನಾನು ಕೆಳಗಡೆ ಈ ರೀತಿ ಮ್ಯಾಟ್ ಹಾಕ್ಬಿಡ್ತೀನಿ. ಮ್ಯಾಟ್ ಅಥವಾ ದೊಡ್ಡದು ಬೆಡ್ಶೀಟ್ ಇದೆಲ್ಲ ಹಾಕ್ಬಿಟ್ರೆ ಸರಿ. ನನ್ನ ಪಕ್ಕದಲ್ಲಿ ಬೊಂಬೆ ಇರಲೇಬೇಕು, ಅದು ಕೆಳಗಡೆ ಮಲಗಿದಾಗ. ಅಲ್ಲ ಬುಜ್ಜಿ? ಈ ಶೆಕೆಯಲ್ಲಿ ಕೂಡ ಕಿವಿಗೆ ಹಾಕ್ಕೊಂಡು ಇದು ಹಾಕ್ಕೊಂಡು ಮಲ್ಕೊಳ್ತಾನೆ. ಯಾಕೆಂದರೆ ಗಾಳಿ ಕಿವಿಗೆ ಹೋಗ್ಬಾರ್ದು ಅಂತ, ಅದು ಅವನದೊಂದು ಅಭ್ಯಾಸ. ಅದು ಬೇಸ್ಮಠ ಮತ್ತು ಸಂಪೆಲ್ಲ ರೆಡಿ. ರನ್ನಿಂಗ್ ಶೂ, ಸ್ಪೋರ್ಟ್ಸ್ ಶೂ, ಸೂಪರ್ ಹೀರೋ. ನೀನೇ ಸೆಲೆಕ್ಟ್ ಮಾಡ್ದ? ಪಪ್ಪ ಸೆಲೆಕ್ಟ್ ಮಾಡಲಿಲ್ವಾ? ಯಾಕೆ? ಹೌದಾ? ಇಲ್ಲ, ಚೆನ್ನಾಗಿದೆ ಕಲರ್ ಅಲ್ವಾ? ಸಖತ್ತಾಗಿದೆ. ನೋಡ್ತಾ ಇದ್ದೀನಿ. ಐಪರ್
ಹಾಂ ಅದು ಇಂಗ್ಲೀಷ್ ಇದ್ಯಾವ ಬಾಸಿಯೋ ಬಿಡು ಎತ್ತೋಕ್ಕಾಗಲ್ಲ ನೀನು ದೊಡ್ಡವನಾಗು ಅಷ್ಟಲ್ಲ ಅವನು ದೊಡ್ಡವನಾಗ್ತಾನೆ. ಎಸ್ ಅಯ್ಯಯ್ಯೋ ನೋಡೋಕ್ಕಾಗ್ತಿಲ್ಲ ಅಣ್ಣ ತಮ್ಮನ ಬಾಂಧವ್ಯ. ಬಸ್ ಯಾಕೆ ಬಂದಿಲ್ಲ? ಸ್ಕೂಲ್ ಬಸ್ಸು ಟೈಮ್ ಆಯ್ತಲ್ಲ. ವರ್ಷ ಬಜ್ಜಿ ಬಜ್ಜಿ ತಗೊಂಡು ಬಾ ಬೇಗ. ಅಯ್ಯೋ ಬ್ಯಾಗಲ್ಲಿ ಯಾಕೆ? ಹಾಂ ಏನು ತಗೊಂಡು ಕುಯ್ಯೋದೆಲ್ಲ ಮಾಡಬಾರ್ದು. ಖುಷಿದು ಕುಯ್ದಿಲ್ಲ ಅವನು ಎಲ್ಲಿ ಹಾಕಿಬಿಡಿ ಇತ್ತು ಕುಯ್ದಿದ್ದನ ಕುಯ್ದಿಲ್ಲ ಅದೇನೋ ಅಂತಾರ ಉಗ್ರ ಮಾಡಬಾರ್ದು. ಸರಿ ಚಲೋ ಬಾಯ್ ಬಾಯ್ ಬಾಯ್. ಪಪ್ಪಂಗೆ ಅಲ್ಲಿ ಕೆಳಗಡೆ ನೋಡು ಇದು ಇದೇ ಬೇಡ ಅನ್ನೋದು ಮಗನ ನಿನಗೆ. ಅಯ್ಯೋ ಕೊನೆಗೂ ತರಲೆ ಚೆನ್ನಾಗಿ ಆಟಾಡು ಬೌಜಿ. ಓ ಗೆದ್ದು ಬಾ ಮಗನೇ ಬುಜಿ. ಜಯಶೀಲನಾಗಿ ಬಾಕಂದ. ಓ ಓಕೆ ವೆಲ್ಕಮ್. ಜಯಶೀಲ ಎಸ್. ನೀನು ಹೋಗ್ತೀಯಾ? ನಮ್ಮನೆ ಇವತ್ತು ಕಬಾಬ್. ಏನು ಮಾಡಿದ್ದೀರಾ ಸೈಡ್ಸ್ಗೆ? ಕಬಾಬ್, ಮೇನ್ ಡಿಶ್ ಗೀ ರೈಸ್, ಚಿಕನ್ ಗ್ರೇವಿ ಮಾಡಿದ್ದಾಳೆ. ಮತ್ತು ಈ ಕಡೆ ಕಬಾಬ್ನೆಲ್ಲ ಮಾಡಿ ಒಂದಿಷ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡವಳೆ. ಬಾಳೆಹಣ್ಣು, ಈರುಳ್ಳಿ ಊಟ ಆದ್ಮೇಲೆ ಕೊಡಲಿ ಕಣ್ಣುಗಳೆಲ್ಲ ತೆಗೆದಿಡ್ತಾ ಇದ್ದಾಳೆ. ನನ್ನ ಮಗಳು ತುಂಬಾ ವೆರೈಟಿ ಮಾಡಿದ್ರಪ್ಪ. ಎಷ್ಟು ಕೊಡ್ತಾರೆ? ಹೌದು ಅಲ್ವಾ? ಗೊತ್ತಾ? ಗೊತ್ತಿಲ್ಲ ಕೊಡಕ್ಕೆ ಹೋಗಿ ಇರು. ನನ್ನ ತಮ್ಮಗೆ ಹಣ್ಣು ಕೊಡಿ ಮಮ್ಮಿ ಕೊಯ್ದು. ಅಕ್ಕ ಈ ಥರ ಎಲ್ಲ ಬೇಕಾ ಅಂತಾನೆ. ಕೊಡ್ತೇನೆ ಅವತ್ತೊಂದು ದಿನ ಕೊಡೋದಂದ್ರೆ ಪ್ರೆಗ್ನೆಂಟ್ ಕೊಡಕ್ಕೆ ಬರ್ತೀನಿ ನನ್ನ ಗಂಡ. ಯಾರು ತಿಂತಾರೆ ಏನು ಹಣ್ಣು? ಸೂಪರ್ ಒಳ್ಳೆ ಕೆಲಸ. 2 ಗಂಟೆ ತಿನ್ನೋದು ಮುಖ ನೋಡಿ ಹೇಗೆ ಸುಗ್ಗಿ ಫುಲ್ಲು ಜಾಸ್ತಿ ಆಗ್ಬಿಟ್ಟಿದೆ. ಮೇಂಟೆನೆನ್ಸ್ ಜಾಸ್ತಿ ಆಗೋಗಿದೆ ಕೆಲಸದಲ್ಲಿ. ಸ್ಕಿನ್ಗೆ ಆಗಿಲ್ಲ ಮೇಂಟೆನೆನ್ಸ್. ಆಗಲೇ ನಮ್ಮ ಮನೆಯಾಗ ಆಗಟ ಫುಲ್ ಬ್ಲ್ಯಾಕ್ ಆದರೂ ಪರವಾಗಿಲ್ಲ. ಅದನ್ನೇ ಕೆಲಸ ಗೀ ರೈಸ್ ಆಗಿದೆ ಮಮ್ಮಿ. ಕಬಾಬ್ ಈ ಥರ ಮಾಡ್ತಿದ್ದೆ ಹಚ್ಚೋದೇ ಅಲ್ವಾ? ಕಲರ್ಲೆಸ್ಸು, ಕಲರೇ ಇಲ್ಲ ನಮ್ಮ ಮನೆ ಕಬಾಬ್ಲೇ ಇದೆ. ಎಲ್ಲ ಹಾಕಿದ್ರಲ್ಲ ಲಾಂಗ್ ಜಾಸ್ತಿ. ಬಟ್ಟೆ ಎಲ್ಲ ಮುಖಕ್ಕೆ ಮುಚ್ಕೊಳ್ಳೋದು. ಪರಮ್ ಓಯ್ ಪರಮ್, ನನ್ನ ಪರುಪಿರಿಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ. ಯಾಕೋ ಹೊಟ್ಟೆ ಸರಿಯಿಲ್ಲ ಅವನಿಗೆ 3 ದಿನ ಮೊನ್ನೆಯಿಂದ. ಇವತ್ತು ಅಳ್ತಾ ಇದ್ದ ಮಧ್ಯಾಹ್ನ ತುಂಬ. ಅವನು ಅಳೋದು ಯಾವಾಗ, ನಗೋದು ಯಾವಾಗ, ಖುಷಿಯಾಗಿ ಯಾವಾಗ ಇರ್ತಾನೆ ಗೊತ್ತೇ ಆಗಲ್ಲ ಕಣೆ. ಆಟಾಡ್ತಾನೆ ಇರ್ತಾನೆ. ಒಂದೊಂದ್ಸರಿ ಹಿಡಿದ್ಬಿಟ್ರೆ ಚಂಡಿನ ಅಂತ ನೋಡಿ. ಆ ಬಟ್ಟೆಗಳು ಸಿಕ್ಕರೆ ನೋಡಿ ಹಿಂಗೆ. ಪರಿಪಿರು ಪರಮ್ ಗೌಡ್ರೆ ಮುದ್ದು ಅವರಪ್ಪ ಮಗ ಈಚೆ ಆಟಾಡ್ತಾರೆ. ಸುನಿ ಮತ್ತು ಬುಜ್ಜಿ. ಅವನು ಟೈಮ್ ಕೊಡಿಲ್ಲ ಅಂದ್ರೆ ಅಳ್ತಾನೆ. ಅವನು ಅಳ್ತಾನೆ ಇರ್ತಾನಲ್ಲ. ನಂಗೆ ಟೈಮ್ ಕೊಡಲ್ಲ, ನನ್ನನ್ನು ಪ್ರೀತಿ ಮಾಡಲ್ಲ ಅಂದ್ಕೊಂಡೆ. ನನಗೆ ಟೈಮ್ ಕೊಡಿ ಅಂತಲೇ ಕೇಳ್ತಾನೆ ಅಲ್ಲ ಏನು ಪುಟ? ನನಗೆ ಟೈಮ್ ಕೊಡಿ ಅಂತ ಕೇಳ್ತಾನೆ. ಹೌದು ಅನ್ನಿಸ್ತದಲ್ಲ ಪುಟ. ಅದಕ್ಕೆ ಹೇಳೋದು ಮಕ್ಕಳು ಒಂದು 2 ವರ್ಷ 3 ವರ್ಷ ಗ್ಯಾಪ್ ಇದ್ದರೆ ಮಕ್ಳಿಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂತ. ಈಗ ಅವನ 6 ವರ್ಷದವನದ. ಅಂದರೆ ಅವ್ನಿಗೆ ಮುದ್ದು ಮಾಡಿದ್ರು ಇವನು ಕೇರ್ ಮಾಡ್ತಾರಲ್ಲ ಅನ್ನಷ್ಟು ಅವ್ನಿಗಿದು.
ಬಾಯ್ ಪರಿ, ಬಾಯ್ ಬಾಯ್ ಬಾಯ್. ಹುಷಾರಾಗಿ ಹೋಗ್ಬನ್ನಿ ಹಂಗಂತ ಹೇಳವ. ಅಳ್ತಾನೆ, ಯಾಕೆ ಹೊಟ್ಟೆ ನೋವು ಈ ಥರ ಮೋಷನ್ ಎಲ್ಲ ಮಾಡ್ಕೊಳ್ತಾನೆ ಅಂತ ಅಂದ್ಬಿಟ್ಟು. ಓಕೆ ಮಾಮ್ ಬಾಯ್. ಬಾಯ್ ಚಿನ್ನಿ, ಕೆಳಗಿದ್ದಾರೆ. ಬಾಯ್ ಬಾಯ್. ಬಟ್ಟೆ ಎಲ್ಲ ಮುಖಕ್ಕೆ ಮುಚ್ಕೊಳ್ಳೋದು. ಪರಮ್, ಓಯ್ ಪರಮ್, ನನ್ನ ಪರುಪಿರಿ, ನನ್ನ ಪರುಪಿರಿಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ. ಯಾಕೋ ಹೊಟ್ಟೆ ಸರಿಯಿಲ್ಲ ಅವನಿಗೆ ಮೊನ್ನೆಯಿಂದ. ಇವತ್ತು ಅಳ್ತಾ ಇದ್ದ ಮಧ್ಯಾಹ್ನ ತುಂಬ. ಅವನು ಅಳೋದು ಯಾವಾಗ, ನಗೋದು ಯಾವಾಗ, ಖುಷಿಯಾಗಿ ಯಾವಾಗ ಇರ್ತಾನೆ ಗೊತ್ತೇ ಆಗಲ್ಲ ಕಣೆ. ಆಟ ಆಡ್ಸೋಕೆ ಆಟಾಡ್ತಾನೆ ಇರ್ತಾನೆ. ಒಂದೊಂದ್ಸರಿ ಹಿಡಿದ್ಬಿಟ್ರೆ ಚಂಡಿನ ಹ್ಞೂ ಅಂತ ನೋಡಿ. ಆ ಬಟ್ಟೆಗಳು ಸಿಕ್ಕರೆ ನೋಡಿ ಹಿಂಗೆ ಅದು ಹಂಗಲ್ಲ ಮಮ್ಮಿ, ಕೊಡಿ 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 ಕೊಡಿ. ಪರಿಪಿರು. ಪರಮ್ ಗೌಡ್ರೆ ಮುದ್ದು, ಅಮ್ಮ ಮಗುತ್ತಲ್ಲ ನೋಡು. ಅವರಪ್ಪ ಮಗ ಈಚೆ ಆಟಾಡ್ತಾರೆ, ಸುನಿ ಮತ್ತು ಬುಜ್ಜಿ. ಅವನು ಟೈಮ್ ಕೊಡಿಲ್ಲ ಅಂದ್ರೆ ಅಳ್ತಾನೆ. ಮಕ್ಳು ಇದ್ರು ಅಂದರೆ ಅವನು ಅಳ್ತಾನೆ ಇರ್ತಾನಲ್ಲ, ನಂಗೆ ಟೈಮ್ ಕೊಡಲ್ಲ, ನನ್ನನ್ನು ಪ್ರೀತಿ ಮಾಡಲ್ಲ ಅಂದ್ಕೊಂಡೆ. ನನಗೆ ಟೈಮ್ ಕೊಡಿ ಅಂತಲೇ ಕೇಳ್ತಾನೆ ಅಲ್ಲ ಏನ್ಪುಟ, ನನಗೆ ಟೈಮ್ ಕೊಡಿ ಅಂತ ಕೇಳ್ತಾನೆ. ಯಾಕೆ ಮುದ್ದು ಮಾಡಲ್ಲ, ಹ್ಞೂ ಯಾಕೆ ಪ್ರೀತಿ ಮಾಡಲ್ಲ, ನಾನು ಯಾಕೆ ಆಟ ಆಡ್ಸಲ್ಲ ಅಂತ ಕೇಳ್ತಾನೆ ಅವನು. ಹೌದು ಹೌದು ಅನ್ನಿಸ್ತದಲ್ಲ ಪುಟ. ಅದಕ್ಕೆ ಹೇಳೋದು ಮಕ್ಕಳು ಒಂದು 2 ವರ್ಷ ಒಂದು 3 ವರ್ಷ ಗ್ಯಾಪ್ ಇದ್ದರೆ ಮಕ್ಳಿಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂತ. ಈಗ ಅವನು 6 ವರ್ಷದವನದ. ಹೋಗೋಣ, ಹೋಗಿ ಬರೋಣ. ಆದರೆ ಅವ್ನಿಗೆ ಮುದ್ದು ಮಾಡಿದ್ರು ಇವನು ಕೇರ್ ಮಾಡ್ತಾರಲ್ಲ ಅನ್ನಷ್ಟು ಅವ್ನಿಗಿದು. ಬಾಯ್ ಪರಿ, ಬಾಯ್ ಬಾಯ್ ಬಾಯ್. ಹುಷಾರಾಗಿ ಹೋಗ್ಬನ್ನಿ ಹಂಗಂತ ಹೇಳವ. ಅಳ್ತಾನೆ, ಯಾಕೆ ಹೊಟ್ಟೆ ನೋವು ಈ ಥರ ಮೋಷನ್ ಎಲ್ಲ ಮಾಡ್ಕೊಳ್ತಾನೆ ಅಂತ ಅಂದ್ಬಿಟ್ಟು. ಓಕೆ ಮಾಮ್ ಬಾಯ್. ಬಾಯ್ ಚಿನ್ನಿ, ಕೆಳಗಿದ್ದಾರೆ. ಬಾಯ್ ಬಾಯ್. ಪರಿ, ಓಹೋ ಏನು ಗೌಡ್ರೆ, ಎಲ್ಲಿ ಹೇಳಿ. ಎಂಥ ರನ್ನಿಂಗ್ ರೇಸ್. ಇಲ್ಲಿ ಇಲ್ಲಿ ಅಪ್ಪ ಮಗ ಇಬ್ಬರು ಚೆನ್ನಾಗಿ ಕುಣಿದಿರ್ತೀರ ಅಂತ ಗೊತ್ತು. ವೀಡಿಯೋ ಮಾಡ್ಬೇಕಾಯ್ತು, ಮಿಸ್ ಆಯ್ತಲ್ಲ. ಯಾಕೆ ಪರಿ ಅಲ್ಲಿ ನೋಡೋ ಹಿಂಗೆ ನೋಡ್ತಿದ್ದಾನೆ ಅಂತ. ಹೋಗ್ತಾ ಇದೀನಿ ಗೊತ್ತಾ ಇವಾಗ. ಬಾಯ್ ಹೋಗಿ ಬನ್ನಿ ಪರು. ಅವ್ನು ಖುಷಿ ಅಲ್ವಾ ಪುಟ. ಕತ್ಲದು ಕಿವಿಗೆಲ್ಲ ಮುಚ್ಕೋ, ಮಧ್ಯದಲ್ಲಿ ಕೂರ್ಸ್ಕೊಂಡು ಅವ್ಳು ನಿಧಾನದಲ್ಲೇ ಓಡಿಸ್ಕೊಂಡು ಹೋಗು. ನಿನ್ನ ಗಾಡಿ ತಗೊಂಡು, ನಿನ್ನ ಗಾಡಿ ಇಲ್ವಾ ಅದು? ಆ ಗಾಡಿ ಮೇಲೆ ಕೂತ್ಕೊತೀಯ ಜೋಪಾನ. ಈ ಡ್ರೆಸ್ ಆ ಕಡೆ ಈ ಕಡೆ ಕಾಲಕ್ಕೆ ಕೂತ್ಕೋಬೋದಲ್ಲ. ಏ ಮೊಕ ಮುಚ್ಕೊಂಡ. ಅಯ್ಯ ಅಯ್ಯ ಅಯ್ಯ, ಏನದು? ಏನಪ್ಪ ನೀನು? ಎಷ್ಟು ಸೂಜಿ ಹಾಕ್ಸೋದು ಹೇಳಿ, ನಿನಗೂ ಕಳಿಸ್ತೀನಿ ಪುಟ. ನಾನು ನೋಡಲ್ಲ ಆ ಸ್ಲಿಪ್ಪರ್ ಹಾಕಂದ್ರೆ ಆ ಸ್ಲಿಪ್ಪರ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡಿನಿ. ಜಯಮಕ್ಕವ್ರ ಮನೆ ಮುಂದೆ ನೋಡು, ಅದು ಆ ಕಾಲ್ಗೆ ಹಾಕೊಂಡಿದ್ದೆ ಮನೆ ಹತ್ರ, ಅದನ್ನೇ ಹಾಕೋ ಬಂದ್ಬಿಟ್ಟಿದ್ದೀನಿ ಹಂಗೆ. ಗೊತ್ತೇ ಇಲ್ಲ, ಈಗ ನೋಡ್ತವನಿ. ಮನೆಗೆ ಬಂದರೂ ಗೊತ್ತಿಲ್ಲ ನನಗೆ. ಸುಮ್ಮನೆ ಬೈಕ್ ಹತ್ಕೊ ಬರ್ತಾನೆ ಇದು ವಿಷಯ ಜೊತೆ. ಅವು ಇರ್ತಾವೋ ಇರ್ದಂಗೆ ಆಯ್ತವೋ ಗೊತ್ತಿಲ್ಲ ಸ್ಲಿಪ್ಪರು. ನಾಳೆ ಗಂಟೆ ಯಾರಾದರೂ ಎತ್ಕೊಂಡು ಹೋಗಿರ್ತಾರೋ ಏನೋ, ಈಚೆ ಬಿಟ್ಟಿದೆ ಗೊತ್ತಿಲ್ಲ. ಅಯ್ಯೋ ಶಿವನೇ, ಮುದ್ದಂತ ಮಾಡಪ್ಪನೇ. ಹಾಂ ಅಯ್ಯೋ ಶಿವನೇ, ಅಲ್ಲ ಪಾಪನ ಮುದ್ದು ಮಾಡ್ತೀಯ, ನನ್ನ ಮುದ್ದೆ ಮಾಡೋದು ಬಿಟ್ಟು ಅಂತ. ಅಯ್ಯೋ ಶಿವನೇ, ಲೈಟ್ ಹಾಕ್ಬಿಡಿ ಇದ್ದು ಅಲ್ಲಲ್ಲೇ ಬಾಯಲ್ಲೋ. ಇವ್ನು ನಗ್ತಿದ್ದೀನಿ ನೋಡಿ ಈಗ. ಇವನು ಖುಷಿಗೆ ನಾನು ಹೋಗ್ತಿದ್ದೀನಿ ನಿಮ್ಮ ಅಮ್ಮ ಪಾಪನ ಜೊತೆ, ನೀನೇನು ಹೋಗೋದು ಅಂತ. ಕುಷ್ಮಾ ನೀನು ಬೇವು ಉತ್ಕೊಂಡಿದ್ಯಾ, ಬಾ ಮೊಕ ತೊಳಿ ಬಾ. ಇಷ್ಟೊತ್ಕೊಂಡು ನೀನು ಲೈಟ್ ಹಾಕಿ ಪಲ್ಲೆ. ಬಾಯ್. ಹುಷಾರಾಗಿ ಪುಟ, ಹುಷಾರು ಪಾಪು. ಬಾಯ್ ಬಾಯ್.